ಬೆಂಗಳೂರಿನ ಈ ಆರ್ ಆರ್ ನಗರದಲ್ಲಿರೋ ಈ ಪೀಸ್ಫುಲ್ ಪ್ಲೇಸಿಗೆ ಬಂದರೆ ನವಿಲು ಕೂಗೋ ಶಬ್ದ ತುಂಬಾ ಕೇಳಿಸುತ್ತೆ. ಯಾಕೆ ಗೊತ್ತಾ? ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಸುಮಾರು 240 ಅಡಿ ಎತ್ತರದ ಬೆಟ್ಟದ ಮೇಲಿರುವ ಪ್ರಕೃತಿ ಮತ್ತು ಆಧ್ಯಾತ್ಮದ ಮಹಾಸಂಗಮವೇ ಶೃಂಗಗಿರಿ ಶ್ರೀ ಷಣ್ಮುಖ ಸ್ವಾಮಿ ದೇವಸ್ಥಾನ. ಈ ಬೆಟ್ಟದಿಂದ ಕಾಣೋ ಈ ಸೌತ್ ಬ್ಯಾಂಗ್ಳೂರ್ ವ್ಯೂ ಮಾತ್ರ ತುಂಬಾ ಸಖತ್ತಾಗಿರುತ್ತೆ. ಈ ಬೆಟ್ಟವನ್ನು ಹತ್ತುವ ದಾರಿಯಲ್ಲಿ ಮೊದಲು ಪಂಚಮುಖಿ ವಿನಾಯಕನ ದರ್ಶನವಾಗುತ್ತೆ. ಈ ಪಂಚಮುಖಿ ವಿನಾಯಕನ ದರ್ಶನ ಮಾಡಿ ನಂತರ ಈ ಗುಹೆ ಅಂತಿರುವ ಜಾಗದಲ್ಲಿ ಸ್ಫಟಿಕ ಶಿವಲಿಂಗದ ದರ್ಶನ ಕೂಡ ಸಿಗುತ್ತೆ. ನಂತರ ಈ ಬೆಟ್ಟವನ್ನು ಹತ್ತಿ ತಲುಪಿದಾಗ ಶೃಂಗಗಿರಿ ಶ್ರೀ ಷಣ್ಮುಖ ಸ್ವಾಮಿಯ ದೇವಸ್ಥಾನ ಸಿಗುತ್ತೆ. ಈ ದೇವಾಲಯದ ವಿಶೇಷತೆನೇ ಈ ಗೋಪುರ. ಈ ಗೋಪುರ ಸಾಂಪ್ರದಾಯಿಕ ಗೋಪುರಗಳಿಗಿಂತ ತುಂಬಾ ವಿಭಿನ್ನವಾಗಿದೆ. ಶ್ರೀ ಷಣ್ಮುಖ ಸ್ವಾಮಿಯ 62 ಅಡಿ ಎತ್ತರದ 6 ಮುಖಗಳ ಮಾದರಿಯಲ್ಲಿ ಈ ಗೋಪುರವನ್ನು ವಿನ್ಯಾಸಗೊಳಿಸಲಾಗಿದೆ. ಅಂಡ್ ಈ ಗೋಪುರದ ತುತ್ತ ತುದಿಯಲ್ಲಿ ಬೃಹತ್ ಗುಮ್ಮಟವಿದೆ. ಅದಕ್ಕೆ 2500ಕ್ಕೂ ಹೆಚ್ಚು ಸ್ಫಟಿಕಗಳನ್ನು ಅಳವಡಿಸಲಾಗಿದೆ. ಇದಕ್ಕೆ ಬೀಳುವ ಸೂರ್ಯನ ಬೆಳಕಿನ ರಿಫ್ಲೆಕ್ಷನ್ ದೇವಸ್ಥಾನದ ಒಳಗಡೆ ಕಾಮನ ಬಿಲ್ಲನ್ನು ಮೂಡಿಸುತ್ತೆ. ಶೃಂಗೇರಿ ಶಾರದಾ ಪೀಠದ 36ನೇ ಜಗದ್ಗುರುಗಳಾದ ಶ್ರೀ ಭಾರತ ತೀರ್ಥ ಮಹಾಸ್ವಾಮಿಗಳ ಸಂಕಲ್ಪ ಆಶೀರ್ವಾದದೊಂದಿಗೆ ಪ್ರಸಿದ್ಧ ವಾಸ್ತುಶಿಲ್ಪಿ ಡಾಕ್ಟರ್ ಆರ್ ಅರುಣಾಚಲಂ ಅವರ ವಿಶಿಷ್ಟ ವಿನ್ಯಾಸದೊಂದಿಗೆ 2006ರಲ್ಲಿ ಈ ಭವ್ಯ ಮಂದಿರವನ್ನ ಲೋಕಾರ್ಪಣೆ ಮಾಡಲಾಯಿತು. ಇಲ್ಲಿ ಸ್ಕಂದ ಷಷ್ಠಿ ಮತ್ತು ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆಗಳು ಜರುಗುತ್ತದೆ. ಹಾಗೆ ಪ್ರತಿದಿನ ಬಂದಂತಹ ಭಕ್ತರಿಗೆ ಪ್ರಸಾದವನ್ನು ಕೂಡ ವಿತರಿಸಲಾಗುತ್ತೆ. ಈ ಬೆಟ್ಟದಿಂದ ಕಾಣುವ ಈ ಒಂದು ವ್ಯೂ, ನವಿಲು ಕೂಗೋ ಧ್ವನಿ ಮನಸ್ಸಿಗೆ ತುಂಬಾನೇ ಖುಷಿ ಕೊಡುತ್ತೆ. ಸೊ ನೀವೇನಾದ್ರೂ ಬೆಂಗಳೂರಿನ ಆರ್ ಆರ್ ನಗರದ ಕಡೆ ಬಂದ್ರೆ ಈ ಶೃಂಗಗಿರಿ ಬೆಟ್ಟಕ್ಕೆ ವಿಸಿಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಈ ಪೇಜ್ನ ಫಾಲೋ ಮಾಡಿ.